ವ್ಯಕ್ತಿತ್ವ. ನಮ್ಮ ಸುತ್ತಮುತ್ತಲೂ ಅನೇಕ ರೀತಿಯ ವ್ಯಕ್ತಿತ್ವವನ್ನು ಕಾಣುತ್ತೇವೆ. ಅವನ್ನು ಈ ಕೆಳಗಿನಂತೆ ವಿಂಗಡಿಸಬಹುದು. ತನ್ನ ಮೂಗಿನ ನೇರಕ್ಕೆ ಮಾತನಾಡುವವರು, ಯಾವಾಗಲೂ ತನ್ನ ಬಗ್ಗೆ ಕೊಚ್ಚಿಕೊಳ್ಳುವವರು, ಇತರರ ತಪ್ಪುಗಳನ್ನು ಹುಡುಕಿ ಗೇಲಿ ಮಾಡುವವರು, ಮಾತಿನಲ್ಲಿ ವ್ಯಂಗ್ಯವನ್ನು ಹಾಲು ಜೇನಿನಂತೆ ಬೆರೆಸಿ ಮಾತನಾಡುವವರು, ಆಡಿದ ಮಾತಿಗೆ ಸಿಡಿಲಿನಂತೆ ಬಡಿಯುವವರು, ಮಾತಿಗೆ ಪ್ರತಿ ಮಾತನ್ನೇ ಆಡದವರು, ಸದಾ ತನ್ನ ನೋವನ್ನೇ ತೋಡಿಕೊಳ್ಳುವವರು, ಒಂದೇ ಒಂದು ಮಾತಿಗೂ ಜೀವನ ಪರ್ಯಂತ ನಿಷ್ಠುರತನ ತೋರುವವರು, ಕಾರಣವಿಲ್ಲದೆ ಮಾತು ಬಿಡುವವರು, ಬೆಣ್ಣೆಯಿಂದ ಕೂದಲು ತೆಗೆದಂತೆ ನಯವಾಗಿ ಮಾತನಾಡುವವರು, ತನ್ನ ಎದುರು ಬಣ್ಣವಾಗಿ ಮಾತನಾಡಿ ಹಿಂಬದಿಯಿಂದ ಚೂರಿ ಹಾಕುವವರು, ಎಂದಿಗೂ ಯಾರ ಮುಂದೆಯೂ ತಲೆಬಾಗದವರು, ಎಲ್ಲವನ್ನೂ ಸಹಿಸಿಕೊಂಡು ಮೌನವಾಗಿ ದುಃಖಿಸುವವರು, ತನ್ನದೇ ಸರಿ ಎನ್ನುವ ಮೊಂಡು ಸ್ವಭಾವದವರು, ತಾನು ಹೇಳಿದ್ದೇ ನಡೆಯಬೇಕೆಂಬ ಒರಟು ನಡೆಯುವವರು, ಯಶಸ್ಸಿನ ಎಲ್ಲ ಮೆಟ್ಟಿಲನ್ನು ಏರಿ ಮೊದಲ ಮೆಟ್ಟಿಲನ್ನು ಮರೆಯುವವರು, ಯಾವಾಗಲೂ ತನ್ನವರ ಒಳಿತಿಗಾಗಿಯೇ ಚಿಂತಿಸುವವರು, ತನ್ನ ಗುಟ್ಟನ್ನು ಎಂದಿಗೂ ಬಿಟ್ಟುಕೊಡದವರು, ಯಾವಾಗಲೂ ತನ್ನ ಸಂಗಾತಿಯನ್ನು ದೂರುವವರು, ಎಂದಿಗೂ ತನ್ನ ಸಂಗಾತಿಯನ್ನು ಇತರರ ಎದುರಿಗೆ ಕುಗ್ಗಿಸದವರು, ಸದಾ ಕೋಪಿಷ್ಠರು, ಯಾವಾಗಲೂ ನಗುಮುಖದಿಂದ ಇರುವವರು, ಯಾರಿಗೂ ಗೌರವ ಕೊಡದವರು, ಅಧಿಕಾರ ಹಣದ ಮದದಿಂದ ಮಾತನಾಡುವವರು, ಆಗಾಗ ಮಾತು ಬಿಡುವವರು, ಯಾವಾಗಲೂ ತಾನೇ ಎತ್ತರದಲ್ಲಿರಬೇಕೆಂದು ಬಯಸುವವರು. ಹೀಗೆ ಪಟ್ಟಿ ಮಾಡುತ್ತಾ ಹೊರಟೆ ಹನುಮಂತನ ಬಾಲದಂತೆ ವಿಭಿನ್ನ ವ್ಯಕ್ತಿತ್ವ ನಮ್ಮ ಸುತ್ತಮುತ್ತಲೂ ಸುಳಿದಾಡುತ್ತಿರುತ್ತವೆ. ಎಷ್ಟೇ ಅಂಜನ ಹಾಕಿ ಹುಡುಕಿದರೂ ಒಂದಲ್ಲ ಒಂದು ದೋಷಗಳು ಸಿಕ್ಕೇ ಸಿಗುತ್ತವೆ. ಪರಿಪೂರ್ಣ ವ್ಯಕ್ತಿತ್ವ ಎನ್ನುವುದು ಕೇವಲ ಒಂದು ಪದವಷ್ಟೇ ಹೊರತು ಅದು ಜೀವನದ ಭಾಗವಲ್ಲ. ಮೇಲಿನ ವ್ಯಕ್ತಿತ್ವದಲ್ಲಿ ಎಷ್ಟು ಮುಖಗಳು ನಿಮ್ಮದೆಂದು ಪ್ರಾಮಾಣಿಕವಾಗಿ ಲೆಕ್ಕ ಹಾಕಿ. ಹೊರಗಿನ ಪ್ರಪಂಚಕ್ಕೆ ನಾವು ಏನೇ ಹೇಳಿದರೂ ನಮ್ಮ ಒಳಮನಸ್ಸು ಮಾತ್ರ ಸತ್ಯವನ್ನೇ ಹೇಳುತ್ತದೆ. ನಮ್ಮ ವ್ಯಕ್ತಿತ್ವ ಹೇಗಿರಬೇಕು ಎನ್ನುವುದೇ ನಮಗೆ ಅರಿವಿಲ್ಲ. ಆದರೆ ಬೇರೆಯವರು ಹೇಗಿರಬೇಕೆಂದು ನಾವು ತಟ್ಟನೇ ಹೇಳುತ್ತೇವೆ. ನಮ್ಮೊಳಗೆ 100 ರಂಧ್ರಗಳಿದ್ದು ಇತರರ ಚಿಕ್ಕ ಚಿಕ್ಕ ತಪ್ಪುಗಳನ್ನೇ ದೊಡ್ಡದಾಗಿ ಬಿಂಬಿಸುತ್ತೇವೆ. ಸದಾ ಬೇರೆಯವರಿಂದ ತನಗಾದ ನೋವನ್ನು ತೋರ್ಪಡಿಸುವವರು, ಬೇರೆಯವರ ದೋಷಗಳನ್ನು ಎತ್ತಿ ಹಿಡಿಯುವವರು. ಒಮ್ಮೆಯಾದರೂ ಯೋಚಿಸಿದ್ದೀರಾ? ನಿಮ್ಮಿಂದಲೂ ಇತರರಿಗೆ ನೋವಾಗಿರಬಹುದು, ನಿಮ್ಮಿಂದಲೂ ನಿಮಗರಿವಿಲ್ಲದೆ ಅನೇಕ ತಪ್ಪುಗಳಾಗಿರಬಹುದು. ಇಲ್ಲಿ ಯಾರೂ ಪರಿಪೂರ್ಣರೂ ಇಲ್ಲ, ಸರ್ವಜ್ಞರೂ ಇಲ್ಲ. ಸರಿತಪ್ಪುಗಳ ತಕ್ಕಡಿ ಸಮದೂಗುವುದೇ ಇಲ್ಲ. ಇನ್ನು ಏತಕ್ಕಾಗಿ ಈ ಹೋರಾಟ, ಏಕಾಗಿ ಈ ಬಡಿದಾಟ? ಮಾಡದ ತಪ್ಪಿಗಾಗಿ ಕೊರಗದಿರಿ. ನಮ್ಮ ತಪ್ಪುಗಳನ್ನು ಅರಿತು ಸರಿಪಡಿಸಿ ಸುಂದರ ವ್ಯಕ್ತಿತ್ವ ನಮ್ಮದಾಗಿಸಿಕೊಳ್ಳೋಣ. ವ್ಯಕ್ತಿಗಿಂತ ವ್ಯಕ್ತಿತ್ವಕ್ಕೆ ತಲೆಬಾಗೋಣ. ನೀವೇನಂತೀರಿ? ಸೇವೆ ಮಾಡುವಾಗ ಸಮಯ ನೋಡಬಾರದು, ಪ್ರಸಾದ ಸ್ವೀಕರಿಸುವಾಗ ಸ್ವಾದ ನೋಡಬಾರದು, ಸತ್ಸಂಗ ಕೇಳುವಾಗ ಜಾಗ ನೋಡಬಾರದು, ವಿನಂತಿ ಮಾಡುವಾಗ ಸ್ವಾರ್ಥ ನೋಡಬಾರದು, ದಾನ ಮಾಡುವಾಗ ಲೆಕ್ಕ ಹಾಕಬಾರದು, ದಯೆ ತೋರುವುದಾದರೆ ಅದರ ಅವಶ್ಯಕತೆ ನೋಡಬಾರದು. ನಮ್ಮ ಮನಸ್ಸಿನಲ್ಲಿ ಬರುವ ಧನಾತ್ಮಕ ಆಲೋಚನೆಗಳು, ಸಕಾರಾತ್ಮಕ ಚಿಂತನೆಗಳು ಮಾತ್ರವೇ ನಮ್ಮ ಬದುಕನ್ನು, ನಮ್ಮ ಜೀವನವನ್ನು ಶ್ರೀಮಂತ ಮಾಡುವ ಮತ್ತು ಈ ನಮ್ಮ ಬದುಕನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಶಕ್ತಿಯನ್ನು ಖಂಡಿತ ಹೊಂದಿರುತ್ತದೆ. ಈ ನಮ್ಮ ಧನಾತ್ಮಕ ಆಲೋಚನೆಗಳು, ನಮ್ಮ ನಂಬಿಕೆಗಳು, ನಮ್ಮ ಮನಸ್ಥಿತಿ, ನಮ್ಮ ದೃಢವಾದ ನಿರ್ಧಾರ, ನಮ್ಮ ಗುರಿ, ನಮ್ಮ ಧ್ಯೇಯ, ನಮ್ಮ ಬದುಕಿನ ದಿಕ್ಕು ದೆಸೆಯನ್ನೇ ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಇಷ್ಟಿದ್ದರೂ ಕೂಡ ಇಂದು ಈ ಮನುಷ್ಯನ ಬದುಕು ನರಕವಾಗಿದೆ, ನೆಮ್ಮದಿಯಿಲ್ಲದೆ ಬದುಕಾಗಿದೆ ಅಂದರೆ ಅದಕ್ಕೆ ಕಾರಣ ನಮ್ಮದೇ ಮನಸ್ಸಿನಲ್ಲಿ ಬರುವ ಕಡಿವಾಣ. ನಮ್ಮದೇ ಕೆಲವು ಋಣಾತ್ಮಕ ಚಿಂತನೆಗಳು, ನಮ್ಮ ದುರ್ಬಲ ಆಲೋಚನೆಗಳು. ಇವು ನಮ್ಮ ಬದುಕನ್ನು ಹಾಳು ಮಾಡುವುದರ ಜೊತೆಗೆ ಇಂದು ನಮ್ಮ ಬದುಕನ್ನು ಅತಂತ್ರ ಸ್ಥಿತಿಗೆ ತಲುಪಿಸುತ್ತಿವೆ. ಇವು ನಮ್ಮನ್ನು ಹಾಳು ಮಾಡಿದಷ್ಟು ಬೇರೆ ಯಾವ ಕೆಟ್ಟ ವೈರಿಯೂ ಕೂಡ ನಮ್ಮನ್ನು ಹಾಳು ಮಾಡಲಾರ. ಆದ್ದರಿಂದ ನಮ್ಮ ಈ ಆಲೋಚನೆಗಳು ಯಾವಾಗಲೂ ಶಕ್ತಿಯುತವಾಗಿ ಇರುವ ಹಾಗೆ, ಶ್ರೀಮಂತವಾಗಿರುವ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದೇ ಆಗಿರುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಬೇರೆಯವರಿಗೂ ಶೇರ್ ಮಾಡಿ. ನಮಸ್ಕಾರ.